ವಾಸ್ತವ. ಮಾರ್ನಿಂಗ್ ಜಾಗಿಂಗ್ ಮುಗಿಸಿ ಫ್ರೆಶ್ ಆಗಲು ರೂಮ್ಗೆ ಬಂದ ರಾಮ್ ಮುಖ ಕಿವುಚಿ 2 ಕೈಯಿಂದ ಕಿವಿ ಮುಚ್ಚಿಕೊಳ್ಳುವಂತಾಯಿತು. ಅಷ್ಟು ರಚ್ಚೆ ರಚ್ಚೆ ಮಾಡುತ್ತಿದ್ದನು ಅವನ ಮುದ್ದಿನ ಮಗ ಆರವ್. ಗಾಬರಿಂದ ರೂಮ್ಗೆ ಬಂದ ರಾಮ್ಗೆ ಸಣ್ಣ ಮಗುವಿನ ಆಳು ನಿಲ್ಲಿಸಲಾಗದೆ ದೊಡ್ಡ ಮಗುವಿನ ಆಳು ಮೊಗವಾಗಿರುವುದು ಕಂಡು ನಗು ಬಂದು ಬಿಟ್ಟಿತ್ತು. ಬಟ್ ನಗುವಂತೆ ಇರಲಿಲ್ಲ. ಈಗ ಅವನ ಮುಖದಲ್ಲಿ ಸ್ಮೈಲ್ ಮೂಡಿದರೆ ಮಡದಿಯ ಮನಸ್ಸನ್ನು ಸಹಿಸಬೇಕಾಗಿರುವುದೆಂದು ಅವನಿಗೆ ತಿಳಿದಿತ್ತು. ಸ್ನಾನ ಮಾಡಿ ಟವೆಲ್ ಸುತ್ತಿಕೊಂಡು ಬೆಡ್ ಮೇಲೆ ಕುಳಿತಿದ್ದ ಆರವ್ ಅಚ್ಚರಿ ತನ್ನನ್ನು ಮುಟ್ಟಲು ಬಿಡುತ್ತಿಲ್ಲ. ಅವಳ ಕೈಯಲ್ಲಿದ್ದ ಸ್ಕೂಲ್ ಯೂನಿಫಾರ್ಮ್ ನೋಡಿ ಅರ್ಧ ಗಂಟೆಯಿಂದ ಮಗನನ್ನು ರಮಿಸಿ ಸುಸ್ತಾಗಿದ್ದ. ಅಚ್ಚು ಬಂಗಾರಿ, ನೀ ಆವಾಗ ನನ್ನ ಮಾತು ಕೇಳಿಲ್ಲ ಅಂದರೆ ನಾನು ನಿನ್ನ ಜೊತೆ ಟೂ ಬಿಡ್ತೀನಿ. ಆಮೇಲೆ ನಿನ್ನ ಜೊತೆ ನಾನು ಮಾತನಾಡೋದಕ್ಕೆ ಇಷ್ಟವಿಲ್ಲ ಎಂದು ಮುಖ ಊದಿಸಿ ಕುಳಿತಳು. ಅಷ್ಟು ಸಣ್ಣ ಮಗುವನ್ನು ಇನ್ನಾವ ರೀತಿ ಸಮಾಧಾನ ಮಾಡುವುದೆಂದು ತೋಚಲಿಲ್ಲ ಅವಳಿಗೆ. ಅವನ ವಯಸ್ಸು 3 ವರ್ಷ ಆದರೂ ಅವನ ಆಟ ದೊಡ್ಡವರಂತೆ ಇತ್ತು. ತನಗೆ ತೋಚಿದ ರೀತಿಯಲ್ಲಿ ಮುದ್ದು ಮಾಡಿ ನಂಬಿಸಿ ನೋಡಿದಳು. ಬಟ್ ಜಗ್ಲಿಲ್ಲ ಅವ. ಸ್ವಲ್ಪ ಹೊತ್ತು ರಾಮ್ ಮಡದಿ ಮಗನ ವಾರ್ ನೋಡುತ್ತಾ ಎಂಜಾಯ್ ಮಾಡುತ್ತಿದ್ದ. ತಾನು ಇಷ್ಟು ಹೇಳಿದ ಮೇಲೆಯೂ ತನ್ನ ಹಠ ಬಿಡದ ಮಗನನ್ನು ಕಂಡು ತಾನೇ ಸೋತಳು ಅಚ್ಚು. ಇನ್ನು ಅರ್ಧ ಗಂಟೆ ಮಾತ್ರವೇ ಅವಳ ಬಳಿ ಸಮಯ ಇದ್ದದ್ದು. ರಾಮ್ ರೆಡಿಯಾಗಿ ತಿಂಡಿ ಮಾಡೋ ಹೊತ್ತಿಗೆಲ್ಲ ಮಗುವನ್ನು ರೆಡಿ ಮಾಡಬೇಕಾಗಿತ್ತಲ್ಲ. ಇಲ್ಲವೆಂದರೆ ಮೊದಲ ದಿನವೇ ಸ್ಕೂಲಿಗೆ ತಡವಾಗಿ ಹೋಗಬೇಕಾಗಿ ಬರುವುದೆಂದು. ಕೈಯಲ್ಲಿ ಯೂನಿಫಾರ್ಮ್ ಬೆಡ್ ಮೇಲೆ ಹಾಕಿ ತನ್ನಿಂದ ತುಸು ದೂರದಲ್ಲಿ ಕುಳಿತಿದ್ದ ಮಗುವನ್ನು ಬಾಚಿ ತನ್ನ ಮಡಿಲಿಗೆ ಎಳೆದುಕೊಂಡ ಅಚ್ಚು. ಯಾಕೆ ನನ್ನ ಬಂಗಾರಿ ಸ್ಕೂಲಿಗೆ ಹೋಗಲ್ಲ ಅಂತ ಇಷ್ಟೊಂದು ಹಠ ಮಾಡ್ತಿರೋದು ಎಂದು ಮುದ್ದು ಮಾಡುತ್ತಾ ಕೇಳಿದಳು. ಮೊದಲನೇ ದಿನ ಸ್ಕೂಲ್ಗೆ ಹೋಗುತ್ತಿದ್ದುದರಿಂದ ತನ್ನನ್ನು ಅದ್ಯಾವುದೋ ಬೇರೆ ಲೋಕಕ್ಕೆ ಬಿಟ್ಟು ಬರಲು ಕರೆದುಕೊಂಡು ಹೋಗುತ್ತಿದ್ದಾರೆ ತನ್ನ ಅಪ್ಪ ಅಮ್ಮ ಎಂದು ಬಹಳ ಭಯಪಡುತ್ತಿದ್ದ ಆರವ್. ಅವಳ ಪ್ರಶ್ನೆಗೆ ಉತ್ತರಿಸುವ ಬದಲು ಮತ್ತೆ ತನ್ನ ಪುಟ್ಟ ಕಣ್ಣುಗಳನ್ನು ತುಂಬಿಕೊಂಡು ತಾನು ಹೋಗಲ್ಲ ಎಂದು ತೊದಲಿ ಅವಳ ಕೊರಳನ್ನು ಬಿಗಿಯಾಗಿ ಹಪ್ಪಿ ಬಿಕ್ಕಳಿಸಲು ಶುರು ಮಾಡಿತ್ತು. ಕಂಡು ಅಚ್ಚರಿಗಾದ ಬೇಸರ ಅಷ್ಟಿಷ್ಟಲ್ಲ. ಇದೇ ಕಾರಣಕ್ಕೆ ಮಗು ಈ ವರ್ಷ ಮನೆಯಲ್ಲೇ ಇರಲಿ ಎಂದು ತನ್ನವನ ಬಳಿ ಹೇಳಿದ್ದಳು. ಬಟ್ ರಾಮ್ ಅದಕ್ಕೆ ಒಪ್ಪಲಿಲ್ಲ. ಗಟ್ಟಿಯಾಗಿ ತನ್ನನ್ನು ತಬ್ಬಿದ ಮಗನ ತಲೆ ಮೃದುವಾಗಿ ಸವರುತ್ತಾ, ಸರಿ, ನಿಂಗೆ ಇವತ್ತು ಸ್ಕೂಲ್ಗೆ ಹೋಗೋದಕ್ಕೆ ಇಷ್ಟವಿಲ್ಲ ಅಂದರೆ ಬೇಡ ಬಿಡು. ಇವಾಗ ಅಳು ನಿಲ್ಲಿಸು ಬಂಗಾರಿ. ನೀನು ಈ ರೀತಿ ಅಳ್ತಿದ್ರೆ ನನಗೂ ಅಳು ಬರುತ್ತೆ ಎಂದವಳು ಮಗುವಿನ ಕಣ್ಣೊರೆಸಿ. ಈಗ ಬೇರೆ ಬಟ್ಟೆ ಹಾಕ್ಕೊಂಡು ನಾವು ಕೆಳಗಡೆ ಹೋಗೋಣ ಎಂದು ಸಮಾಧಾನ ಮಾಡುತ್ತಿದ್ದ ಮಡದಿಯನ್ನು ಕಂಡು ಅಚ್ಚರಿಯಿಂದ ಉಬ್ಬೇರಿಸಿದ ರಾಮ್. ಮಗನನ್ನು ಸಮಾಧಾನ ಮಾಡಿ ಕನ್ವಿನ್ಸ್ ಮಾಡದೆ ತಾನೇ ಮಗನ ಮಾತಿಗೆ ಕನ್ವಿನ್ಸ್ ಆಗಿ ಬಿಟ್ಲಲ್ಲ ಅವನ ಮಡದಿ. ಅಷ್ಟು ಹೇಳಿದ ಅಚ್ಚು ವಾರ್ಡ್ರೋಬ್ ತೆರೆದು ಬೇರೆ ಬಟ್ಟೆ ತಡಕಾಡುತ್ತಿರೋದು ಕಂಡು ಒಳಗೆ ಬಂದ ರಾಮ್. ಬೆಡ್ ಮೇಲೆ ಕುಳಿತು ಇನ್ನೂ ಬಿಕ್ಕಳಿಸ್ತಿದ್ದ ಮಗನನ್ನು ತೋಳಿಗೆ ತುಂಬಿಕೊಂಡು, ಬಂಗಾರಿ, ನೀನು ಗುಡ್ ಬಾಯ್ ಥರ ಬೇಗ ರೆಡಿ ಆಗು. ನಾನು ನಿನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗ್ತೀನಿ. ಆಮೇಲೆ ನಿನ್ನ ಸ್ಕೂಲಲ್ಲಿ ನಿನಗೆ ಅಂತ ಆಡೋದಕ್ಕೆ ತುಂಬ ಟಾಯ್ಸ್ ಕೊಡ್ತಾರೆ. ನಿನಗೆ ಬೋರ್ ಆಗುವಷ್ಟು ನೀನು ಅದರಲ್ಲಿ ಆಟ ಆಡ್ಬೋದು. ಮತ್ತು ಎಷ್ಟು ದೊಡ್ಡ ಪ್ಲೇಗ್ರೌಂಡ್ ಇದೆ ನಿಮ್ಮ ಸ್ಕೂಲಲ್ಲಿ ಗೊತ್ತಾ ನಿನಗೆ? ಅಲ್ಲಿಗೆ ಸಹ ಕರ್ಕೊಂಡು ಹೋಗ್ತಾರೆ ನಿನ್ನ. ಆ್ಯಂಡ್ ನೀನು ಸುಮ್ಮನೆ ಅಳದೆ ಗುಡ್ ಬಾಯ್ ಥರ ಸೈಲೆಂಟ್ ಆಗಿದ್ದರೆ ಚಾಕ್ಲೇಟ್ ಕೊಡ್ತಾರೆ ಎಂದು ರಾಗವಾಗಿ ಹೇಳಿದ ರಾಮ್ ಮಗನ ಮುಖ ನೋಡಿದ. ಪಾಪ, ಟಾಯ್ಸ್, ಚಾಕಿ, ಪ್ಲೇಗ್ರೌಂಡ್, ಫ್ರೆಂಡ್ಸ್ ಎಂದೆಲ್ಲ ಆಸೆ ಮಾಡಿ ಇಡಿಸಿದ ರಾಮ್. ಇನ್ನು ಸಣ್ಣ ಮಗು, ಅವನ ಮಾತಿಗೆ ಮರಳಾಗಲು ಎಷ್ಟು ಹೊತ್ತು ಬೇಕಾಗುವುದು? ತನ್ನ ಮಾತುಗಳನ್ನು ಅಬಿಡಿಯಂಟಾಗಿ ಕೇಳಿಸಿಕೊಳ್ಳುತ್ತಿರೋದು ಕಂಡು, ನೀನು ಸ್ಕೂಲ್ಗೆ ಹೋದರೆ ತುಂಬ ಜನ ಫ್ರೆಂಡ್ಸ್ ಸಿಗ್ತಾರೆ ಗೊತ್ತಾ ನಿನಗೆ? ನೀನು ಇವಾಗ ಸ್ಕೂಲ್ಗೆ ಹೋಗದೆ ಮನೆಯಲ್ಲೇ ಇದ್ದರೆ ಅಜ್ಜಿ, ಅಜ್ಜ, ಅತ್ತೆ, ಮಮ್ಮ ಇಷ್ಟೇ ಜನರು ನಿನ್ನ ಜೊತೆ ಆಟ. ಅದೇ ಸ್ಕೂಲ್ಗೆ ಹೋದರೆ ತುಂಬ ಜನ ಫ್ರೆಂಡ್ಸ್ ಸಿಗ್ತಾರೆ ಬಂಗಾರಿ ಎಂದವನು ತನ್ನ ಮಾತುಗಳ ನಡುವೆಯೇ ಮಗನಿಗೆ ಯೂನಿಫಾರ್ಮ್ ತೊಡಿಸಿ ಬಿಟ್ಟಿದ್ದ. ಅದನ್ನು ಅಚ್ಚರಿ ತನ್ನ ಹರಳು ಕಣ್ಣುಗಳನ್ನು ಇನ್ನಷ್ಟು ಹರಳಿಸಿ ನೋಡುತ್ತಿದ್ದಳು. ಮಗನನ್ನು ಮಾತಿನಲ್ಲಿಯೇ ಮೋಡಿ ಮಾಡಿ ಬಿಟ್ಟನಲ್ಲ ರಾಮ್. ತನ್ನ ಅಪ್ಪನ ಮಾತಿಗೆ ಮರಳಾದ ಪುಟ್ಟ ಆರವ್, ಪಪ್ಪ, ಟೀಚರ್ ಹೊಡೆಯುವುದಿಲ್ವ ನನ್ನ ಕೇಳಿದ ತನ್ನ ಪುಟ್ಟ ಕಣ್ಣುಗಳಲ್ಲಿಯೇ ಕುತೂಹಲ ಭಯ ತುಂಬಿಕೊಂಡು. ಅವ ಸ್ಕೂಲ್ಗೆ ಹೋಗಲು ಹಿಂಜರಿದಿದ್ದು ಇದೇ ಕಾರಣಕ್ಕೆ. ನೋ ಬಂಗಾರಿ, ಟೀಚರ್ ಹೊಡೆಯದೇ ಇರೋ ಸ್ಕೂಲ್ಗೆ ನಿಮ್ಮ ಅಮ್ಮ ಪಪ್ಪ ಸೇರಿಸ್ತಿರೋದು ಎಂದು ಮಗನನ್ನು ಸಂಪೂರ್ಣವಾಗಿ ರೆಡಿ ಮಾಡಿ ಅವನ ಹಣೆಗೆ ಅಕ್ಕರಿಯಿಂದ ಮುತ್ತಿಟ್ಟ ರಾಮ್. ಕಡೆಗೂ ತನ್ನ ಮಾತುಗಳಿಗೆ ಕನ್ವಿನ್ಸ್ ಆದನಲ್ಲ ಅನ್ನುವ ಸಮಾಧಾನದ ನಿಟ್ಟೆಸರು ಬಿಟ್ಟ. ಇನ್ನೂ ಕಣ್ಣರಳಿಸಿ ನೋಡುತ್ತಿದ್ದ ಮಡದಿಯನ್ನು ಗಮನಿಸಿ, ಮಮ್ಮನಿಗೆ ನೀನು ಎಷ್ಟು ಕಾಟ ಕೊಟ್ಟಿದ್ದು ನೋಡು, ನಿನ್ನಿಂದ ಅವ್ರಿಗೆ ಬೇಸರ ಆಗಿದೆ. ಇನ್ನೊಂದ್ಸಲ ಬ್ಯಾಡ್ ಬಾಯ್ ಥರ ಬಿಹೇವ್ ಮಾಡೋದಿಲ್ಲ ಅಂತ ಸಾರಿ ಕೇಳು ಎಂದು ಮಡದಿಯ ಕಡೆ ನೋಡಿ ಆರ್ಡ್ರ್ ಮಾಡಿದ ಮಗನಿಗೆ. ತನ್ನವನ ಮಾತಿಗೆ ಹುಸಿಸಿಟ್ಟಿನಲ್ಲಿ ಮುಖ ಬಿಗಿದ ಅಚ್ಚರಿ
ಏನು ಬೇಕಾಗಿಲ್ಲ, ಅವನ ಅಪ್ಪನ ಮಗ. ಅಪ್ಪ ಹೇಳಿದ ಮಾತನ್ನು ಮಾತ್ರ ಒಬಿಡಿಯಂಟಾಗಿ ಕೇಳೋದು. ಈಗ ತಿಂಡಿ ಸಹ ನೀವೇ ಮಾಡಿಸ್ಬೇಕಾ ಅಥವಾ ನಾನು ತಿನ್ನಿಸಿದ್ರೆ ತಿನ್ನುವ ದೊಡ್ಡ ಮನಸ್ಸು ಮಾಡ್ತಾನ ಕೇಳಿ ಎಂದು ಮುಖ ಊದಿಸಿದ ಮಡದಿಯನ್ನು ಕಂಡು ನಸು ನಕ್ಕ ರಾಮ್. ತನ್ನಿಂದ ತುಸು ದೂರದಲ್ಲಿ ನಿಂತಿದ್ದ ಮಡದಿಯ ತೋಳು ಬಳಸಿ ತನ್ನ ಸನಿಹಕ್ಕೆ ಎಳೆದುಕೊಂಡು ಅವಳನ್ನು ಸಹ ಒಂದು ತೋಳಿನಿಂದ ಬಳಸಿ, ಮುದ್ದು ನೀವೇ ಹೇಳಿ ಈಗ, ನಾನು ಮೊದಲು ಸಣ್ಣ ಮಗುನ ಸಮಾಧಾನ ಮಾಡಬೇಕಾ ಅಥವಾ ದೊಡ್ಡ ಮಗುನ ಎಂದು ಉಬ್ಬೇರಿಸಿ ಪ್ರಶ್ನೆ ಮಾಡಿದ ರೀತಿಗೆ ಅವಳ ಮುನಿಸೆಲ್ಲ ಕರಗಿ ಹೋಯಿತು. ಬಟ್ ಬಿಗುಮಾನ ಬಿಡದ ಅಚ್ಚು, ನಿಮ್ಮ ಮಗನನ್ನು ಸಮಾಧಾನ ಮಾಡಿ ಸಾಕು. ನೀವು ಬರುವುದಕ್ಕೂ ಮುಂಚೆ ಎಷ್ಟು ಕಾಟ ಕೊಟ್ಟಿದ್ದಾನೆ ಗೊತ್ತಾ ನಿಮಗೆ ಎಂದು ದೂರಿನ ದನಿ ತೆಗೆದ ಮಡದಿಯನ್ನು ಇನ್ನಷ್ಟು ಸನಿಹಕ್ಕೆ ಎಳೆದುಕೊಂಡು ಅವಳ ನೋಟಕ್ಕೆ ನೋಟ ಬೆಸೆದು, ಇದೊಂದು ಸಲ ಅವನಿಗೆ ಎಕ್ಸ್ಕ್ಯೂಸ್ ಕೊಟ್ಟು ಬಿಡಿ, ನಾಳೆಯಿಂದ ನೀವು ಹೇಳಿದ ಹಾಗೆ ಕೇಳ್ತಾನೆ ಎಂದ ಅಚ್ಚುಗೆ ಹೇಳಿ, ಹಲ್ವಾ ಬಂಗಾರಿ ಎಂದು ಮಗನ ಕಡೆ ನೋಡಿದಾಗ ಎಸ್ ಪಪ್ಪ ಎಂದು ಮುದ್ದಾಗಿ ತಲೆಯಾಡಿಸಿ ತನ್ನ ಅಮ್ಮನ ಕೆನ್ನೆಗೆ ತನ್ನ ಪುಟ್ಟ ತುಟಿಗಳನ್ನು ಹೊತ್ತಿ ಮಮ್ಮ ಅಂದಾಗ ಅಚ್ಚು ಮುಖದಲ್ಲಿ ಮುದ್ದಾದ ನಗು ಮೂಡಿತು. ಅವನ ತೊದಲು ಮಾತುಗಳನ್ನು ಕೇಳುತ್ತಿದ್ದರೆ ಯಾರಾದರೂ ಸರಿ ಕ್ಷಣ ಮಾತದಲ್ಲಿ ಕರಗಿ ಬಿಡುವರು. ಇನ್ನು ಅಚ್ಚರಿಗೆ ಎಷ್ಟು ಹೊತ್ತು. ಮಡದಿ ಮೊಗದಲ್ಲಿ ನಗು ಮೂಡಿದ್ದು ಕಂಡು ನೆಮ್ಮದಿಯ ನಿಟ್ಟುಸಿರು ಬಿಟ್ಟ ರಾಮ್. ಮುದ್ದು, ಇವತ್ತಿನಿಂದ ನೀವು ನನ್ನ ಜೊತೆ ಆಫೀಸ್ಗೆ ಬರ್ತೀರಾ ಅಲ್ವಾ ಎಂದವನಿಗೆ ಸರಿ ಎಂದು ತಲೆಯಾಡಿಸಿದ ಹೆಣ್ಣು. ಸರಿ, ಈಗ ನಮ್ಮನ್ನು ಬಿಟ್ಟರೆ ನಾನು ಅವನಿಗೆ ತಿಂಡಿ ತಿನ್ನಿಸ್ತೀನಿ ಎಂದು ಅವನ ಹಿಡಿತದಿಂದ ದೂರ ಬರಲು ಕೊಸರಾಡುವಾಗ ಅವಳ ಮೇಲಿನ ಹಿಡಿತ ಸಡಿಲಿಸಿದ ರಾಮ್ ಮಗನ ಕೆನ್ನೆಗೆ ಮುತ್ತಿಟ್ಟು ನಂತರ ಅಚ್ಚರಿ ಕಡೆ ತುಂಟತನದಲ್ಲಿ ನೋಡಿದಾಗ ತನ್ನ ಕುತ್ತಿಗೆ ಹಿಂದೆ ಮಾಡಿದ್ದ ಅಚ್ಚರಿ, ರಾಮ್ ನೀವು ಹಾಗೆಲ್ಲ ಮಾಡುವ ಹಾಗಿಲ್ಲ ಎಂದು ಭಯದಲ್ಲಿ ಹೇಳಿದವಳ ಕೆನ್ನೆಗೆ ಪುಟ್ಟ ಮುತ್ತಿಟ್ಟವನು, ಏನು ಮಾಡ್ತೀನಿ ಅನ್ನುವ ಎಕ್ಸ್ಪೆಕ್ಟೇಷನ್ ಇತ್ತ ನಿಮಗೆ ಎಂದು ಉಬ್ಬೇರಿಸಿ ಛೇಡಿಸಿದಾಗ ದೊಡ್ಡ ಕಣ್ಣು ಬಿಟ್ಟ ಅಚ್ಚರಿ, ತಲೆ ಕೆಟ್ಟಿದೆಯಾ ನಿಮಗೆ, ಮಗು ಮುಂದೆ ಏನು ನಿಮ್ಮ ಚೇಷ್ಟೆ ಎಂದು ಸಿಟ್ಟಿನಲ್ಲಿ ರೇಗಿದ ಹೆಣ್ಣಿನ ಮೊಗ ಸಿಟ್ಟಿಗೆ ಕೆಂಪಾಗಿದ್ದು ಅಥವಾ ನಾಚಿಕೆಗೋ ತಿಳಿಯದು. ಹೌದಲ್ವಾ, ಮಗು ಮುಂದೆ ಹೀಗೆಲ್ಲ ಬಿಹೇವ್ ಮಾಡೋದು ತಪ್ಪು. ಬಂಗಾರಿ, ನೀನು ಅತ್ತೆ ಹತ್ತಿರ ಹೋಗಿ ತಿಂಡಿ ತಿನ್ನಿಸ್ಕೊ, ನಾನು ಮಮ್ಮ ಅಷ್ಟರಲ್ಲಿ ಬಂದುಬಿಡ್ತೀವಿ ಎಂದದ್ದು ಕೇಳಿ ಅಚ್ಚುಗೆ ಗಂಟಲು ಒಣಗಿದಂತೆ ಆಗಿ ಹೃದಯದ ರೇಸ್ಗೆ ಬಿದ್ದಂತೆ ಓಡಲು ಶುರು ಮಾಡಿತು. ಅವ ತನ್ನನ್ನು ಕಾಡಲು ನಿಂತಿದ್ದಾನೆ ಎಂದು ಮಗನನ್ನು ಇನ್ನೂ ತೋಳಿನಲ್ಲಿ ಹಿಡಿದಿರುವುದು ಕಂಡರೂ ಹರಿಯದೆ ಹೋದಳು. ಗಟ್ಟಿಯಾಗಿ ಬಳಸಿದ ಕೈಗಳನ್ನು ಸಡಿಲಿಸುವ ಪ್ರಯತ್ನ ಮಾಡುತ್ತಾ, ರಾಮ್ ಏನಾಗಿದೆ ನಿಮಗೆ ಇವತ್ತು? ನೀವು ಇದೇ ರೀತಿ ಮಾಡ್ತಿದ್ರೆ ನಾನು ಇನ್ಮೇಲೆ ನೀವಿದ್ದಾಗ ರೂಮಿನಲ್ಲಿ ಇರೋದಿಲ್ಲ, ಹಾಗೂ ಆಫೀಸ್ಗೆ ಬರೋದಿಲ್ಲ, ಬೇರೆ ಯಾವ ಕಂಪನಿಗಾದರೂ ಸೇರಿಕೊಳ್ತೀನಿ ಎಂದು ಧಮ್ಕಿ ಹಾಕಿದೊಡನೆ ಅವಳ ಮೇಲಿನ ಹಿಡಿತ ಸಡಿಲಿಸಿದ ರಾಮ್. ತಾನೇ ಅವಳಿಂದ ದೂರ ಸರಿದಾಗ ಅಚ್ಚರಿ ಗೊಂದಲದಲ್ಲಿ ತನ್ನವನ ಕಡೆ ನೋಡಿದಳು. ಅಚ್ಚು ತನ್ನ ಮಾತಿಗೆ ಎಷ್ಟು ಬೇಗ ಎದುರು ಬಿಟ್ನಲ್ಲ ಅವನು ಎಂದು ತಿಳಿಯದೆ. ಬಟ್ ಅವ ತನ್ನಿಂದ ದೂರ ಸರಿದು ನಿಂತದ್ದು ತಮ್ಮ ರೂಪಿನ ಬಾಗಿಲಲ್ಲಿ ನಿಂತಿದ್ದ ಆರತಿಯವರನ್ನು ಕಂಡು ಎಂದು ಅರಿವಾದ ಕೂಡಲೇ ತಲೆ ತಗ್ಗಿಸಿ ಮುಖ ಹಿಂಡಿ ಪೇಚಾಡಿಕೊಂಡ ಅಚ್ಚು. ತನ್ನವನ ಕಡೆ ಅಸಮಾಧಾನದ ನೋಟ ಬೇರೆ. ಅತ್ತೆ ಅದು ಎಂದು ಅಲ್ಲಿಂದ ಸರಿದು ಹೋಗುತ್ತಿದ್ದ ಮಡದಿಯ ಕೈ ಹಿಡಿದು ತಡೆದ ರಾಮ್. ನನ್ನ ಬಟ್ಟೆ ಕೊಡೋದು ಮರೆತಿದ್ದೀರಾ ಎಂದು ಇಲ್ಲದ ನೆಪ ಹೇಳಿ ಅವಳನ್ನು ಅಲ್ಲೇ ತಡೆದು, ಅಮ್ಮ ಬನ್ನಿ, ಯಾಕೆ ಅಲ್ಲೇ ನಿಂತ್ರಿ ಎಂದು ಸಹಜವಾಗಿ ಹೇಳಿದ, ಯಾವುದೇ ಮುಜುಗರ ಇಲ್ಲದಂತೆ. ಒಳ ಬಂದ ಆರತಿಯವರು, ರಾಮ್ ಆರವು ರೆಡಿಯಾಗಿದ್ದಾರೆ, ತಿಂಡಿ ತಿನ್ನಿಸೋದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಎಂದವರು ಮಗನ ಕಿವಿ ಹಿಂಡಿ ಮನೆಯಲ್ಲಿ ಮದುವೆ ವಯಸ್ಸಿಗೆ ಬಂದಿರುವ ತಂಗಿ ತಮ್ಮ ಇದ್ದಾರೆ ಅನ್ನೋದು ಮರೆತು ಅದು ರೂಮ್ ಡೋರ್ ಸಹ ಲಾಕ್ ಮಾಡದೆ ಈ ರೀತಿ ಬೆಳಿಗ್ಗೆ ರೊಮ್ಯಾನ್ಸ್ ಮಾಡ್ತಾ ನನ್ನ ಸೊಸೆನ ಮುಜುಗರ ಪಡುವ ರೀತಿ ಸಿಚುವೇಶನ್ ತರದೆ ಡೋರ್ ಕ್ಲೋಸ್ ಮಾಡ್ಕೋ ಎಂದು ಎಚ್ಚರಿಸಿ ತನ್ನ ಅಪ್ಪನ ತೋಳಿನಲ್ಲಿದ್ದ ಮೊಮ್ಮಗನನ್ನು ತಮ್ಮ ತೋಳಿಗೆ ಎತ್ತಿಕೊಂಡು ನಸುನಗುತ್ತಲೇ ಅಲ್ಲಿಂದ ಹೊರ ಹೋದರು. ಸ್ವಲ್ಪ ದಿನದ ಮಟ್ಟಿಗೆ ಅವರಿಬ್ಬರ ನಡುವೆ ಮಗು ಹೋಗದಂತೆ ನೋಡಿಕೊಳ್ಬೇಕೆಂದು ತಮ್ಮಲ್ಲೇ ನುಡಿದು ಆ ಮನೆಯ ಪ್ರತಿಯೊಬ್ಬರು ಬಯಸುವುದು ಅಚ್ಚರಿ ಹಳೆಯದನ್ನೆಲ್ಲ ಮರೆತು ರಾಮ್ ಜೊತೆ ಖುಷಿಯಿಂದ ಜೀವಿಸಲಿ ಎನ್ನುವುದನ್ನೇ. ತನ್ನಮ್ಮ ಹೋದ್ಮೇಲೆ ತನ್ನವಳ ಕಡೆ ನೋಡಿದ ರಾಮ್ ಅದಾಗಲೇ ತನ್ನ ಬಟ್ಟೆ ತೆಗೆದು ಬೆಡ್ ಮೇಲೆ ಇಟ್ಟು ತಾನು ಆಫೀಸ್ಗೆ ಹೋಗೋ ತಯಾರಿ ಮಾಡುತ್ತಿದ್ದವಳನ್ನು ಕಂಡು ಹನೆಯಲ್ಲಿ ತಿಕ್ಕಿಕೊಂಡವನಿಗೆ ತಿಳಿದು ಹೋಯಿತು. ಈಗ ತನ್ನ ಮೇಲೆ ಹುರಿದು ಬೀಳುವಳು ತನ್ನಾಕೆ ಎಂದು. ಮುದ್ದು, ಇನ್ಮೇಲೆ ನೀವು ಆಫೀಸ್ ಡ್ರೆಸ್ ಕೋಡ್ ಫಾಲೋ ಮಾಡುವ ಅಗತ್ಯ ಇಲ್ಲ ಎಂದವನ ಕಡೆ ಕಣ್ಣು ಕೆಂಪು ಮಾಡಿ ನೋಡಿದ ಅಚ್ಚು. ನೀವು ಮಾಡಿದ ಕೆಲಸಕ್ಕೆ ನಾನು ಅತ್ತೆ ಮುಂದೆ ಎಂಬ್ಯಾರಸ್ಮೆಂಟ್ ಫೀಲ್ ಆಗುವ ಹಾಗೆ ಆಯಿತು. ಇನ್ನಾದರೂ ಒಂದು ನೆಪದಲ್ಲಿ ನನ್ನನ್ನು ಗೋಳಾಡಿಸಲಿಲ್ಲ ಅಂದರೆ ನಿನ್ನ ದಿನವೇ ಪೂರ್ತಿ ಆಗುವುದಿಲ್ಲ ಅನಿಸುತ್ತೆ ಅಲ್ವಾ ಎಂದು ಸಿಡಿಮಿಡಿ ಎನ್ನುತ್ತಲೇ ಡ್ರೆಸ್ಸಿಂಗ್ ರೂಮ್ಗೆ ಸೇರಿದ ಮಡದಿಗೆ, ಮುದ್ದು ನಿಮ್ಮನ್ನು ಗೋಳಾಡಿಸದೆ ಮತ್ತಾರನ್ನು ಗೋಳಾಡಿಸಲಿ,
ಬೇರೆ ಹುಡುಗಿಯರ ಜೊತೆ ನಾನು ಇಷ್ಟೊಂದು ಸಲಿಗೆಯಿಂದ ಇದ್ದರೆ ನಿಮಗೇನು ಸಮಸ್ಯೆ ಇಲ್ಲ ಅಂದರೆ ನನಗೆ ಓಕೆ ಎಂದು ಅವಳಿಗೆ ಕೇಳಿಸುವಂತೆ ಹೇಳಿದ. ಮರುಕ್ಷಣವೇ ಟವರ್ ಹಿಡಿದು ವಾಶ್ರೂಮ್ ಸೇರಿಕೊಂಡ ಅಚ್ಚು ಮತ್ತೆ ಅವನ ಮುಂದೆ ಬರುವ ಮುನ್ನ ಹಳದಿ ಬಣ್ಣದ ಕುರ್ತಾಗೆ ಬ್ಲ್ಯಾಕ್ ಜೀನ್ಸ್ ತೊಟ್ಟು ಅವಸರದಲ್ಲಿ ಡ್ರೆಸ್ಸಿಂಗ್ ರೂಮಿನಿಂದ ಹೊರಬಂದಳು, ಗಂಡನಿಗೆ ಜೋರು ಮಾಡಲೆಂದು. ಬಟ್ ಅಷ್ಟರಲ್ಲಿ ಅಲ್ಲಿಂದ ರಾಮ್ ಜಾಗ ಖಾಲಿ ಮಾಡಿರುವುದು ಕಂಡು ಮನದಲ್ಲೇ ಅವನನ್ನು ಬೈದುಕೊಳ್ಳುತ್ತಾ ಅವನು ಸ್ನಾನ ಮುಗಿಸಿ ಬರೋ ಹೊತ್ತಿಗೆ ತಿಂಡಿ ತಿನ್ನಲು ಹೋದಳು. ಭುವನ ಸ್ಪೆಷಲ್ ಕ್ಲಾಸ್ ಎಂದು ಬೆಳಿಗ್ಗೆ ಬೇಗನೆ ಹೋಗಿದ್ದರಿಂದ ಅಂಕಿತ್ ಆರೋಗ್ಯ ತಿಂಡಿ ತಿನ್ನಿಸ್ತಿರುವುದು ಕಂಡು, ಅಂಕಿತ್ ನೀನು ಏನಕ್ಕೆ ಈ ಕೆಲಸ ಮಾಡೋದಕ್ಕೆ ಹೋದೆ? ಒಂದು ಮಾತು ಕೂಗಿದ್ರೆ ನಾನು ಬಂದು ಅವನಿಗೆ ತಿಂಡಿ ತಿನ್ನಿಸ್ತಾ ಇರಲಿಲ್ವಾ ಎಂದವಳ ಮಾತಿಗೆ ಕಿರುನಕ್ಕ ಅಂಕಿತ್. ಅತ್ತಿಗೆ ಅದು ಯಾವ ದೇವರು ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೋ ಏನೋ ನನ್ನ ಮಗನಿಗೆ. ಅಮ್ಮ ತಿನ್ನಿಸೋದಕ್ಕೆ ಹೋದರೂ ನನ್ನ ಜೊತೆ ತಿನ್ನಬೇಕು ಅಂತ ಆಸೆ ಪಟ್ಟು ಬಂದಿದ್ದಾನೆ. ಅವನಿಗೆ ನಾನು ತಿನ್ನಿಸ್ತೀನಿ, ನೀನು ನೆಮ್ಮದಿಯಾಗಿ ತಿಂಡಿ ತಿನ್ನಿ ಎಂದಾಗ ಸರಿ ಎಂದು ತಲೆ ಆಡಿಸಿದ ಅಚ್ಚು ತಿಂಡಿ ತಿನ್ನಲು ಕುಳಿತಳು. ರಾಮ್ ಸಹ ರೆಡಿಯಾಗಿ ಬಂದು ತಿಂಡಿ ತಿನ್ನಲು ಜಾಯಿನ್ ಆದ. ಮುಂದಿನ 20 ನಿಮಿಷದಲ್ಲಿ ರಾಮ್ ಕಾರ್ ಆರವ್ ಸ್ಕೂಲ್ ಮುಂದೆ ನಿಂತಿತ್ತು. ರಾಮ್ ಮಗನನ್ನು ಕೈಗೆತ್ತಿಕೊಂಡು ಅವನ ಕ್ಲಾಸ್ ರೂಮಿನ ಕಡೆ ನಡೆದರೆ ಅಚ್ಚು ಮಗುವಿನ ಲಂಚ್ ಬ್ಯಾಗ್ ಹಿಡಿದು ಅಪ್ಪ ಮಗನ ಹಿಂದೆ ಹೆಜ್ಜೆ ಹಾಕಿದ್ಲು. ಆರವ್ ತನ್ನ ಕ್ಲಾಸ್ ರೂಮಿನ ಬಳಿ ಬಂದು ಕೂಡಲೇ ಅವನ ಕ್ಲಾಸ್ ಟೀಚರ್ ಮಗುವಿಗೆ ಕೈ ಚಾಕ್ಲೇಟ್ ಕೊಟ್ಟು ಮುದ್ದು ಮಾಡುತ್ತಾ ಅವನನ್ನು ತಮ್ಮ ಜೊತೆ ಕರೆದುಕೊಂಡು ಅವನ ಲಂಚ್ ಬ್ಯಾಗ್ ಹಿಡಿದು ಒಳಗೆ ಕರೆದುಕೊಂಡು ಹೋದಾಗ ಗೊಂಬೆಯಂತೆ ಅವರ ಜೊತೆ ಹೋಗಿ ತನ್ನ ಜಾಗದಲ್ಲಿ ಕುಳಿತ ತಮ್ಮ ಪುಟ್ಟ ಮಗನನ್ನು ಕಂಡು ಎಲ್ಲಿಲ್ಲದ ಅಚ್ಚರಿ ಅವರಿಬ್ಬರಿಗೂ. ಬೆಳಿಗ್ಗೆ ತಮ್ಮ ಜೊತೆ ಮನೆಯಲ್ಲೇ ಸ್ಕೂಲಿಗೆ ಹೋಗಲು ಸತಾಯಿಸಿದು ಇವನೇನ ಎಂದು. ರಾಮ್ ಅಚ್ಚು ಇನ್ನು ಅಲ್ಲೇ ನಿಂತಿರೋದು ಕಂಡು ಆರವ್ ಮಮ್ಮಿ ಡ್ಯಾಡ್ಗೆ ಬಾಯ್ ಮಾಡು ಪುಟ್ಟ ಎಂದು ತನ್ನ ಟೀಚರ್ ಮಾತಿಗೆ ತಲೆಯಾಡಿಸಿ ಒಬಿಡಿಯಂಟ್ ಆಗಿ ತನ್ನ ಅಪ್ಪ ಅಮ್ಮನಿಗೆ ಬಾಯ್ ಮಾಡಿದ ಆರವ್. ರಾಮ್ ಅಚ್ಚು ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಅಲ್ಲಿಂದ ಆಫೀಸ್ಗೆ ಹೊರಟರು. ಹೊಸ ಫ್ರೆಂಡ್ಸ್ ಪರಿಚಯ ಮಾಡಿಕೊಂಡ ಆರವ್ಗೆ ಖುಷಿಯಿಂದ ಸ್ಕೂಲಲ್ಲಿ ತನ್ನ ಮೊದಲ ದಿನ ಶುರುವಾಯಿತು. ಫ್ಲ್ಯಾಶ್ ಬ್ಯಾಕ್. ಅಚ್ಚುಗೆ ಎಚ್ಚರವಾದಾಗ ಅವಳು ತನ್ನ ಮನೆಯಲ್ಲಿ ತನ್ನ ರೂಮಿನಲ್ಲಿ ಇರುವುದನ್ನು ಕಂಡು ಗೊಂದಲದಲ್ಲಿ ಅವಳ ಹುಬ್ಬುಗಳು ಬೆಸೆದುಕೊಂಡವು. ತಾನಾಗೆ ಮನೆಗೆ ಬಂದೆ ಎಂದು ಯೋಚಿಸ್ತಾ 1 ತಾಸಿಗೆ ಮೊದಲು ಏನು ನಡೆಯಿತು ಎಂದು ನೆನಪು ಮಾಡಿಕೊಂಡಳು ಅಚ್ಚು. ಗಾಡಿ ಪಂಚರ್ ಆಗಿದ್ದರಿಂದ ಅದನ್ನು ಬಾಯಿ ತುಂಬ ಬೈಯುತ್ತಾ ತಳ್ಳಿಕೊಂಡು ಬರುವಾಗ ಅದೇ ಸಮಯಕ್ಕೆ ಅವಳ ಗ್ರಾಚಾರ ಕೆಟ್ಟು ಯಾರೋ 3 ಜನ ಪೋಖ್ರಿಗಳು ಹಾಯ್ ಬುಲ್ಬುಲ್ ಎಂದು ಕೂಗುತ್ತಾ ಬೇಕಾಗಿ ಅವರು ಸಹ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿಯಾದಂತೆ ಗಾಡಿಯನ್ನು ತಳ್ಳಿಕೊಂಡು ಅವಳ ಹಿಂದೆಯೇ ಬರತೊಡಗಿದಾಗ ಹೆದರಿದ ಅಚ್ಚು ಬೇಗ ಹೆಜ್ಜೆ ಹಾಕತೊಡಗಿದಳು. ಅವಳ ಹೆಜ್ಜೆಯ ವೇಗ ಹೆಚ್ಚಾದಂತೆ ಅವರು ಸಹ ತಮ್ಮ ಹೆಜ್ಜೆಯ ವೇಗವನ್ನು ಹೆಚ್ಚಿಸಿ ಎಕ್ಸ್ಕ್ಯೂಸ್ ಮೀ ಮೇಡಮ್, ತುಂಬ ದೂರದಿಂದ ಗಾಡಿ ತಳ್ಕೊಂಡು ಬರ್ತಿರುವ ಹಾಗೆ ಇದ್ದೀರಾ? ನಿಮ್ಮ ಕೈ ನೋವು ಬಂದಿದ್ದರೆ ನಾವು ಇನ್ನು ಮುಂದೆ ನಿಮ್ಮ ಗಾಡಿ ಸಾಗಿಸೋದಕ್ಕೆ ಸಹಾಯ ಮಾಡ್ತೀನಿ, ಕೊಡಿ ಗಾಡಿ ನಮ್ಮ ಕೈಗೆ ಎಂದು ಇಬ್ಬರು ಪೋಖ್ರಿಗಳು ಅವಳ ಮುಂದೆ ಹೋಗಿ ನಿಂತಾಗ ಅವಳ ಹೃದಯ ತನ್ನ ಬಡಿತ ಹೆಚ್ಚಿಸಿದರೆ ಭಯದಲ್ಲಿ ಮುಖ ಬೆವರಿನಿಂದ ತೊಯ್ದು ತೆಪ್ಪೆಯಾಯಿತು. ತಮ್ಮ ಮಾತಿಗೆ ಅವಳ ಹೆದರಿ ಹರಿಣಿ ಅಂತಾಗಿದ್ದಾಳೆ ಎಂದು ತಿಳಿದು ಅವರು ಕೆಲಸ ಇನ್ನಷ್ಟು ಸುಲಭವಾಯಿತು. ಅವರ ತುಟಿಯಂಚಲ್ಲಿ ಮೂಡಿದ ಕೊಂಕು ನಗು ಕಂಡು ಈಗಾಗಲೇ ನಶೆಯಲ್ಲಿದ್ದ ಪೋಖ್ರಿಗಳ ಕೈಗೆ ತಾನೀಗ ಸಿಕ್ಕಿ ಬಿದ್ದರೆ ತನ್ನ ಕತೆ ಮುಂದೆ ಏನಾಗಬಹುದು ಎಂದು ಯೋಚಿಸಿದ ಅಚ್ಚುಗೆ ಗಂಟಲು ಒಣಗಿದಂತೆ ಆಯಿತು. ಒಡನೆ ತನ್ನೆಲ್ಲ ಧೈರ್ಯವನ್ನು ಒಗ್ಗೂಡಿಸಿ, ನೋಡಿ, ನಿಮ್ಮ ಸಹಾಯದ ಅಗತ್ಯ ನನಗಿಲ್ಲ, ನಮ್ಮ ಅಣ್ಣ ಬರ್ತಿದ್ದಾನೆ ನನ್ನ ಕರ್ಕೊಂಡು ಹೋಗೋದಕ್ಕೆ, ನೀವು ನಿಮ್ಮ ಪಾಡಿಗೆ ಹೋಗಿ ಎಂದು ಅವರನ್ನು ಗದರಿ ಅವರನ್ನು ದಾಟಿ ಮುಂದೆ ಹೋದ ಹುಡುಗಿಯ ಸ್ಕೂಟಿಯನ್ನು ಹಿಂದಿನಿಂದ ಗಟ್ಟಿಯಾಗಿ ಹಿಡಿದು ಅವಳನ್ನು ಮುಂದೆ ಹೋಗದಂತೆ ತಡೆದ ಒಬ್ಬನು. ಯಾಕೆ ಮೇಡಮ್ ಇಷ್ಟೊಂದು ಅರ್ಜೆಂಟ್ ಮಾಡ್ತೀರಾ? ಪ್ಲೀಸ್, ನಿಮ್ಮ ಅಣ್ಣ ಬರೋವರೆಗೂ ನಾವು ನಿಮ್ಮ ಜೊತೆ ಇರೋದಕ್ಕೆ ಅವಕಾಶ ಮಾಡಿಕೊಡಿ. ನಿಮ್ಮ ಅಣ್ಣ ಬಂದ ಕೂಡಲೇ ನಾವು ನಮ್ಮ ಪಾಡಿಗೆ ಹೊರಟು ಹೋಗ್ತೀವಿ ಎಂದ ಮರುಕ್ಷಣವೇ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು, ಇಂಥ ಕತ್ತಲ ರಾತ್ರಿಯಲ್ಲಿ ಆಕಾಶದಿಂದ ಜಾರಿ ಬಿದ್ದಿರುವ ಹುಣ್ಣಿಮೆಯ ಚಂದ್ರನ ತುಂಡಿನ ರೀತಿ ಕಾಣ್ತಾ ಇದೆಯಾ ನಮ್ಮ ಕಣ್ಣಿಗೆ? ಸೊ ಇಷ್ಟು ಬ್ಯೂಟಿಫುಲ್ ಹುಡುಗಿಯನ್ನು ಇದಕ್ಕೂ ಮುಂಚೆ ನಾವು ನೋಡೇ ಇಲ್ಲ ಅಲ್ವೇನ್ರೋ ಎಂದು ಅವಳನ್ನು ನುಂಗುವಂತೆ ನೋಡುತ್ತಾ ತನ್ನ ಗಡ್ಡ ಕೆರೆದುಕೊಂಡು ತಮ್ಮ ಜೊತೆಗಾರರನ್ನು ಕೇಳಿದಾಗ ಮತ್ತೊಬ್ಬರು ಅವರ ಮಾತಿಗೆ ಹಾ ಎಂದು ಹೋಗುಟ್ಟಿದ್ದು ಕಂಡು ಅಚ್ಚುಗೆ ಭಯದಲ್ಲಿ ಜೀವ ಹೋದಂತೆ ಆಯಿತು. ಒಡನೆ ಏನು ಯೋಚಿಸಿ ನಮ್ಮಣ್ಣ ಬಂದ ಎಂದು ಜೋರಾಗಿ ಹೇಳಿದಾಗ ಆ 3 ಜನ ಪೋಖ್ರಿಗಳು ಅರೆ ನಿಮಿಷ ರಸ್ತೆ ಕಡೆ ತಮ್ಮ ಗಮನ ಹರಿಸಿದ ತಡ ಗಾಡಿ ಅಲ್ಲೇ ಬಿಟ್ಟು ಅಲ್ಲಿಂದ ಕಾಲ್ಗೆತ್ತಳು ಅಚ್ಚರಿ. ತಮ್ಮನ್ನೇ ಯಾಮಾರಿಸಿ ತಮ್ಮಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಿದ ಅಚ್ಚುನ ಕಂಡು ಅಸಹನೆಯಿಂದ ಕನಲಿದ ಹುಡುಗರು ಅವಳ ಹಿಂದೆಯೇ ಓಡಲು ಶುರು ಮಾಡಿದರು. ಅಚ್ಚರಿ ಏನೇ ಆದರೂ ಸರಿ
ಅವರ ಕೈಗೆ ಮಾತ್ರ ಸಿಗಬಾರ್ದು ಎಂದು ಒಂದೇ ಸಮನೆ ಓಡುವಾಗ ಮುಂದೆ ಬರುತ್ತಿದ್ದ ಕಾರಿಗೆ ಅಡ್ಡ ಹೋಗಿ ನೆಲಕ್ಕೆ ಬಿದ್ದು ಪ್ರಜ್ಞೆ ತಪ್ಪಿದ್ದು ಅಷ್ಟೇ ಆಕೆಗೆ ನೆನಪಿರುವುದು. ನಂತರ ಅಲ್ಲಿ ಏನಾಯಿತು ಎಂದು ತಿಳಿಯಲಿಲ್ಲ. ಮಗಳಿಗೆ ಪ್ರಜ್ಞೆ ಬಂದಿದ್ದು ಕಂಡು ಹೋದ ಜೀವ ಬಂದಂತೆ ಆಯಿತು ಸಂಪೂರ್ಣ ಅವರಿಗೆ. ಎಷ್ಟು ಹೊತ್ತು ಮಗಳಿಗೆ ಏನಾಯಿತೋ ಎಂಬ ಉಸಿರು ಬಿಗಿ ಹಿಡಿದು ಕುಳಿತಿದ್ದ ನಂದನ್ ಅವರು ಮಗಳನ್ನು ಎಬ್ಬಿಸಿ ನೀರು ಕುಡಿಸಿ, ಏನು ಕೂಸೆ ಇದೆಲ್ಲ, ನೀನು ಸಮಯದ ಅರಿವಿಲ್ಲದೆ ಕೆಲಸಕ್ಕೆ ಹೋಗಿ ದುಡಿಯಲೇಬೇಕು ಅನ್ನುವ ದರ್ದು ಅದರ ಏನಿದೆ ನೋಡಿ. ಇವತ್ತು ರಾತ್ರಿ ಇಷ್ಟೊತ್ತಾದರೂ ನೀನು ಮನೆಗೆ ಬಾರದೆ ಇರೋದು ನೋಡಿ ನಾವೆಷ್ಟು ಹೆದರಿಕೊಂಡಿದ್ದೇವೆ ಗೊತ್ತಾ. ಇದೇ ಟೈಮ್ಗೆ ಸ್ಕೂಟಿ ಬೇರೆ ಕೈ ಕೊಟ್ಟು ನಿನ್ನ ಇಂಥ ಪರಿಸ್ಥಿತಿಗೆ ದಬ್ಬಿದೆ ಎಂದವರ ಮಾತುಗಳು ಏನೂ ಅರ್ಥವಾಗದೆ ತನ್ನ ಅಣ್ಣನ ಮುಖ ನೋಡಿದಳ ಅಚ್ಚು ಗೊಂದಲದಲ್ಲಿ. ತಂಗಿಯ ನೋಟದ ಅರ್ಥ ಅರಿತ ಅಭಿ, ಅಪ್ಪ ಆಗಲೇ ಹೇಳಿಲ್ವಾ, ಮಧ್ಯಾಹ್ನ ಸರಿಯಾಗಿ ತಿನ್ನದೆ ನಿಮ್ಮ ಮಗಳು ತಲೆ ಸುತ್ತು ಬಂದು ಬಿದ್ದಿರೋದು ಅಷ್ಟೇ, ನೀವು ಗಾಬರಿ ಆಗುವಂಥದ್ದು ಏನೂ ಆಗಿಲ್ಲ ಎಂದಾಗ ತನ್ನ ಅಣ್ಣನಿಗೆ ಮಾತ್ರ ವಿಷಯ ಏನೆಂದು ತಿಳಿದಿರುವುದು ಎಂದು ಅರ್ಥವಾಗಿ, ಹೌದಪ್ಪ ಅಣ್ಣ ಹೇಳ್ತಿರೋದು ಸರಿಯಾಗೇ ಇದೆ, ಆ ಲಹರಿ ಸ್ಕೂಟಿ ಬೇರೆ ಹೆಮ್ಮೆ ಥರ ಇದೆ, ಅದನ್ನು ತಳ್ಳೋ ಹೊತ್ತಿಗೆ ನಾನು ಸತ್ತು ಹೋಗಿದ್ದೆ, ಮಧ್ಯಾಹ್ನ ಬೇರೆ ಊಟ ಮಾಡಿರಲಿಲ್ಲ ಎಂದು ಅಣ್ಣ ಹೇಳಿದ ಸುಳ್ಳಿನ ಮುಂದಿನ ಸಾಲುಗಳನ್ನು ತಾನು ಮುಂದುವರಿಸಿ ತನ್ನ ಅಪ್ಪ ಅಮ್ಮನನ್ನು ನಂಬಿಸುವ ಪ್ರಯತ್ನ ಅಚ್ಚು ಕಡೆಯಿಂದ ನಡೆಯಿತು. ಬಟ್ ಮಗಳ ಮಾತಿಗೆ ಸಂಪೂರ್ಣ ಸಮಾಧಾನವಾಗಲಿಲ್ಲ ಅವರಿಗೆ. ಅಚ್ಚು ನಾಳೆಯಿಂದ ನಿನ್ನ ಕೆಲಸಕ್ಕೆ ಹೋಗೋದೇನು ಬೇಕಾಗಿಲ್ಲ, ತೆಪ್ಪಗೆ ಮನೆಯಲ್ಲಿರೋದು ಕಲಿ ಎಂದು ಕಡಾಖಂಡಿತವಾಗಿ ನುಡಿದ. ತನ್ನ ಅಮ್ಮನ ಕಡೆ ಮುನಿಸಿನಿಂದ ನೋಡಿದ ಅಚ್ಚು ಅಲ್ಲೇ ತನ್ನ ಪಕ್ಕದಲ್ಲಿ ನಿಂತಿದ್ದ ತನ್ನ ಅಪ್ಪನ ನಡುವನ್ನು ಎರಡು ಕೈಯಿಂದ ಬಳಸಿ, ಅಪ್ಪ ನೋಡಪ್ಪ ಈ ಅಮ್ಮನ ಇಷ್ಟ ಬಂದಾಗ ಹೋಗೋದಕ್ಕೆ, ಬೇಡ ಅನಿಸಿದಾಗ ಬಿಡೋದಕ್ಕೆ ಅದೇನು ಅವರ ಅಪ್ಪನ ಮನೆ ಅಂದುಕೊಂಡಿದ್ದಾಳೆ ಅನಿಸುತ್ತೆ. ಕಂಪನಿಯವರು ನನಗೆ ಸುಮ್ಮನೆ ಟ್ರೈನ್ ಮಾಡಿ ಕೆಲಸ ಕೊಟ್ಟಿದ್ದಲ್ಲ, 2 ವರ್ಷ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡಬೇಕಂತ ಅಗ್ರಿಮೆಂಟ್ ಮಾಡಿಸಿಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಅನಿಸುತ್ತೆ ಎಂದಾಗ ತಂಗಿಯನ್ನು ವಹಿಸಿದ ಅಭಿ, ಹೌದಮ್ಮ ಅಚ್ಚು ಹೇಳ್ತಿರೋದು ಸರಿಯಾಗೇ ಇದೆ, ಅವಳು ಯಾವುದೇ ಕಾರಣಕ್ಕೂ 2 ವರ್ಷ ಕೆಲಸ ಬಿಡುವಾಗಿಲ್ಲ, ಅವಳು ಒಬ್ಬಳೇ ಹೋಗಿ ಬರ್ತಾಳೆ ಅಂತ ನಿಮಗೆ ಹೆದರಿಕೆ ಇದ್ದರೆ ಇನ್ಮೇಲೆ ಕಂಪನಿ ಕ್ಯಾಬ್ನಲ್ಲಿ ಹೋಗಿ ಬರ್ತಾಳೆ ಬಿಡು ಎಂದು ತಮ್ಮ ಅಪ್ಪ ಅಮ್ಮನನ್ನು ಕನ್ವಿನ್ಸ್ ಮಾಡಿದ ಅಭಿ. ಅಣ್ಣ ತಂಗಿ ಒಂದಾಗಿದ್ದನ್ನು ಕಂಡು, ಇವಾಗ ನನ್ನ ಮಾತನ್ನು ನಿಷ್ಠುರವಾಗಿ ತಳ್ಳಿ ಹಾಕಿದಿರಲ್ಲ, ನಾಳೆ ಏನಾದರೂ ಚೂರು ಆಚೀಚೆ ಆಗಲಿ ಆವಾಗ ಇದೆ ನಿಮ್ಮಿಬ್ಬರಿಗೂ ಎಂದು ದುಮುಗಟ್ಟಿ ನುಡಿದು ಅಲ್ಲಿಂದ ಸರಿದು ಹೋದರು ಸಂಪೂರ್ಣ. ಕೂಸೆ, ಇನ್ಮೇಲೆ ಸಮಯಕ್ಕೆ ಸರಿಯಾಗಿ ಮನೆಗೆ ಸೇರ್ಕೊ, ನೀ ಮನೆಗೆ ಬರೋದು 1 ನಿಮಿಷ ತಡವಾದರೂ ಇಲ್ಲಿ ನಮ್ಮ ಜೀವ ಒದ್ದಾಡಿ ಹೋಗುತ್ತೆ ಎಂದು ಮೃದುವಾಗಿ ಎಚ್ಚರಿಸಿ ನಂದನ್ ಅವರು ಅಲ್ಲಿಂದ ಸರಿದು ಹೋಗಿದೆ ತಡ. ತಂಗಿಯ ರೂಮ್ ಡೋರ್ ಲಾಕ್ ಮಾಡಿದ ಅಭಿ ಅವಳನ್ನು ಕೆಕ್ಕರಿಸಿ ನೋಡುತ್ತಾ, ಇಡಿಯಟ್, ನೆಟ್ಟಗೆ ಫೋನ್ನಲ್ಲಿ ಚಾರ್ಜ್ ಮೇಂಟೈನ್ ಮಾಡುವುದಕ್ಕೂ ಸಹ ಆಗೋದಿಲ್ವಾ, ಗಾಡಿ ಪಂಚರ್ ಆಯಿತು, ಓಕೆ, ಫೋನ್ನಲ್ಲಿ ಚಾರ್ಜ್ ಆದರೂ ಇದ್ದಿದ್ದರೆ ಒಂದು ಕಾಲ್ ಮಾಡೋದಕ್ಕೆ ಆಗ್ತಿತ್ತು ಎಂದು ಮುಖ ಗಂಟು ಮಾಡಿ ರೇಗುತ್ತಿದ್ದ ಅಣ್ಣನನ್ನು ಮುಖ ಊದಿಸಿ ನೋಡಿದ ಅಚ್ಚು. ಅಭಿ, ನಾನು ಮಾಡಿದ ರೀತಿ ಲಹರಿ ಮಾಡಿದರೆ ಏನು ಮಾಡ್ತಿದ್ದೆ ನೀನು ಎಂದು ಉಬ್ಬೇರಿಸಿ ಛೇಡಿಸಿದಾಗ ತೆಗೆದು 4 ಬಾರಿಸ್ತಿದ್ದೆ ಎಂದು ಸಿಟ್ಟಿನಲ್ಲಿ ಹೇಳಿದವನಿಗೆ ಪ್ಲೇಯಿಂಗ್ ಕೀಸ್ ಕೊಟ್ಟ ಹುಡುಗಿ. ಅಂದರೆ ನಿಂಗೆ ಲಹರಿಗಿಂತ ನನ್ನ ಮೇಲೇ ಲವ್ ಜಾಸ್ತಿ ಇರೋದು ಅಂತ ಆಯಿತು, ನಾನು ತುಂಬ ಲಕ್ಕಿ ಗರ್ಲ್ ಅಂತ ಇಂಥ ಅಣ್ಣನನ್ನು ಪಡೆಯೋದಕ್ಕೆ. ಸಿಟ್ಟು ಬಂದರೂ ತಂಗಿ ಮೇಲೆ ಕೈ ಮಾಡದೇ ಇರುವಂತಹ ಅಣ್ಣನನ್ನು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ದೇವರೇ ಎಂದು ಮಾತಿಗೆ ಮರ ಹತ್ತಿಸುವ ಕೆಲಸ ನಾಜೂಕಾಗಿ ಮಾಡಿದಳು ಕೇಳಿ ಅಚ್ಚು. ತಂಗಿ ತನ್ನ ಗಮನವನ್ನು ಡೈವರ್ಟ್ ಮಾಡಲು ಟ್ರೈ ಮಾಡುತ್ತಿದ್ದಾಳೆ ಎನ್ನುವುದನ್ನು ಅರಿಯದಷ್ಟು ಮುಟ್ಟಾಳನೇನಲ್ಲ ಅಭಿ. ಬಟ್ ಮುದ್ದಿನ ತಂಗಿಯನ್ನು ಗದರಿಸಿ ದಂಡಿಸಿ ಬುದ್ಧಿ ಹೇಳೋದು ಅವನಿಂದ ಸಾಧ್ಯವಿಲ್ಲದ ಮಾತು. ತಾನು ಜೋರು ಮಾಡಿದರೆ ಆಕೆ ಸಹ ಸೆಟೆದು ನಿಲ್ಲುವಳು ಎಂದು ಗೊತ್ತಿತ್ತು ಅಭಿಗೆ. ಒಂದು ವೇಳೆ ಗದರಿದ್ರೆ ಅವ ಹೇಳಿದ್ದು ಕೇಳದೆ ಹೋಗ್ಬೋದು, ಬಟ್ ಮೃದುವಾಗಿ ತಿಳಿ ಹೇಳಿದರೆ ಮಗುವಿನಂತೆ ಅವ ಹೇಳಿದ್ದನ್ನು ಕೇಳಿಬಿಡುವಳು ಅವನ ತಂಗಿ ಎಂದು ಅವನಿಗಿಂತ ಬಲ್ಲವರು ಮತ್ತೊಬ್ಬರಿಲ್ಲ. ತಂಗಿಯ ಪಕ್ಕದಲ್ಲಿ ಕುಳಿತ ಅಭಿ, ಹಚ್ಚಿ ಇವತ್ತು ನೀನು ಮಾಡಿದ ಸಣ್ಣ ನಿರ್ಲಕ್ಷ್ಯಕ್ಕೆ ಎಂತಹ ಅನಾಹುತ ಆಗ್ತಿತ್ತು ಅನ್ನೋ ಅಂದಾಜು ಇದೆಯಾ ನಿನಗೆ? ಆ ಹುಡುಗರು ನಿನ್ನ ಅಟ್ಟಿಸಿಕೊಂಡು ಬಂದಾಗ ಯಾರೋ ಒಳ್ಳೆ ಮನಸ್ಸಿನವರು ಅದೇ ದಾರಿಯಲ್ಲಿ ಹೋಗ್ತಿದ್ರು, ಸರಿ ಹೋಯಿತು, ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡು ಎಂದ ಅಭಿಗೆ. ಸಾರಿ ಕಣು, ಆ ಸಾತ್ವಿಕ್ ಇವತ್ತು ಪ್ರೆಸೆಂಟೇಷನ್ ವರ್ಕ್ ಕಂಪ್ಲೀಟ್ ಮಾಡಿನೇ ಹೋಗಬೇಕು ಅಂತ ಚಾಲೆಂಜ್ ಮಾಡಿದ. ಸೊ ನಾನು ಟೈಮ್ ಬಗ್ಗೆ ಯೋಚನೆ ಮಾಡದೆ ವರ್ಕ್ನಲ್ಲಿ ಮುಳುಗಿ ಹೋಗಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಯಿತು ಎಂದು ಬೇಸರದಲ್ಲಿ ಹೇಳಿದ ತಂಗಿಯ ತಲೆ ನೆವರಿಸಿದ ಅಭಿ. ನಾಳೆಯಿಂದ ನೀನು ಲಹರಿ ಇಬ್ಬರು ಕಂಪನಿ ಕ್ಯಾಬ್ನಲ್ಲಿ ಹೋಗಿ ಬನ್ನಿ ಎಂದವನಿಗೆ ಓಕೆ ಎಂದು ತಲೆ ಆಡಿಸಿದ ಅಚ್ಚು. ಅಣ್ಣ, ನಾನು ಸೇವ್ ಮಾಡಿದ್ದು ಯಾರು ಅಂತ ನಿನಗೆ ಗೊತ್ತಾ? ನಾನು ಒಂದ್ಸಲ ಅವರಿಗೆ ಥ್ಯಾಂಕ್ಸ್ ಹೇಳಬೇಕಾಗಿತ್ತು ಕಣೋ ಎಂದವಳಿಗೆ ಗೊತ್ತಿಲ್ಲ ಎನ್ನುವಂತೆ ಅಡ್ಡ ತಲೆ ಆಡಿಸಿದ ಅಭಿ. ಬಟ್ ನಿನ್ನ ಅಡ್ರೆಸ್ ನಿನ್ನ ಕಂಪನಿಯ ಕಡೆಯಿಂದ ಸಿಕ್ತು ಅಂತ ಹೇಳಿ
ನಿನ್ನ ಡ್ರೈವರ್ ಜೊತೆ ಮನೆಗೆ ಕಳಿಸ್ತಿರುವುದಾಗಿ ಹೇಳಿದರು ಎಂದಾಗ, ಯಾರೋ ಗೋಲ್ಡ್ ಹಾರ್ಟ್ ಇರುವ ವ್ಯಕ್ತಿ ಇರ್ಬೋದು, ಆದರೂ ಒಂದ್ಸಲ ಅವ್ರಿಗೆ ಥ್ಯಾಂಕ್ಸ್ ಹೇಳಿದರೆ ನನಗೆ ಸಮಾಧಾನ ಆಗ್ತಿತ್ತು ಎಂದು ಮುಖ ಇಳಿಸಿದ ಅಚ್ಚು ಕೆನ್ನೆ ಹಿಂಡಿದ ಅಭಿ. ಮತ್ತು ಯಾವಾಗಲಾದರೂ ಅವ್ರಿಗೆ ಥ್ಯಾಂಕ್ಸ್ ಹೇಳೋ ಚಾನ್ಸ್ ಸಿಗ್ಬೋದು, ವೇಟ್ ಮಾಡಿ ನೋಡು. ಬಟ್ ಈಗ ಎದ್ದು ಊಟ ಮಾಡೋದಕ್ಕೆ ಬಾ. ಅಪ್ಪ ಅಮ್ಮ ಯಾರು ಇನ್ನೂ ಊಟ ಮಾಡಿಲ್ಲ ಎಂದು ಅವಳನ್ನು ಊಟ ಮಾಡಲು ಕರೆದುಕೊಂಡು ಹೋದ ಅಭಿ. ಮರುದಿನ ಬೆಳಿಗ್ಗೆ ಅಚ್ಚರಿ ಆಫೀಸ್ಗೆ ಬಂದಾಗ ಸಾತ್ವಿಕ್ ಇನ್ನೂ ಬಂದಿರುವುದಿಲ್ಲ. ಇದನ್ನು ಗಮನಿಸಿ ಕಾನ್ಫರೆನ್ಸ್ ಹಾಲ್ನಲ್ಲಿದ್ದ CCTVಯನ್ನು ಒಮ್ಮೆ ಚೆಕ್ ಮಾಡಿಸಬೇಕು ಎಂದು ಆಫೀಸ್ನ ಟೆಕ್ನಿಕಲ್ ರೂಮ್ಗೆ ಲೋಹಿತ್ ಜೊತೆ ಬಂದ ಅಚ್ಚರಿ. ಸರ್, ನಿನ್ನೆ ಕಾನ್ಫರೆನ್ಸ್ ಹಾಲ್ನಲ್ಲಿ ನನ್ನ ಫೋನ್ ಮಿಸ್ ಆಗಿದೆ, ಎಲ್ಲಿ ಹೋಯಿತು ಅಂತಾನೆ ಗೊತ್ತಾಗ್ತಿಲ್ಲ. ಅದಲ್ಲದೆ ಇವತ್ತು ಕೊಡಬೇಕಾಗಿರುವ ಪ್ರೆಸೆಂಟೇಷನ್ ಸಹ ನನ್ನ ಫೋನಿನಲ್ಲೇ ನಾನು ಸೇವ್ ಮಾಡಿದ್ದೆ. ಪ್ಲೀಸ್ ಒಂದ್ಸಲ ನಿನ್ನೆಯ CCTV ಫೋಟೇಜ್ ಚೆಕ್ ಮಾಡಿ ನನ್ನ ಫೋನ್ ಹುಡುಕೋದಕ್ಕೆ ಹೆಲ್ಪ್ ಮಾಡಿ ಎಂದು ಸಣ್ಣ ಮಗುವಿನಂತೆ ಮುದ್ದು ಮುದ್ದಾಗಿ ಮನವಿ ಮಾಡಿದಾಗ ಟೆಕ್ನಿಷಿಯನ್ ಬಾಯ್ಗೆ ನೋ ಹೇಳಲು ಮನಸ್ಸು ಬರಲಿಲ್ಲ. ಅಷ್ಟು ಮುದ್ದಾಗಿ ಮನವಿ ಮಾಡಿದ್ದಳು ಆಕೆ. 2 ನಿಮಿಷ ಮೇಡಮ್ ಎಂದದು ಕೇಳಿ ಖುಷಿಯಿಂದ ಹರಳಿತು ಅವಳ ಮುಖ. ನಿನ್ನೆ ರೆಡಿ ಇದ್ದ ಪ್ರೆಸೆಂಟೇಷನ್ ಕೊನೆ ಕ್ಷಣದಲ್ಲಿ ಮಾಯವಾಗಲು ಸಾತ್ವಿಕ್ ಬಿಟ್ಟು ಮತ್ಯಾರು ಕಾರಣವಲ್ಲ ಎಂದು ತಿಳಿದಿತ್ತು. ಬಟ್ ಅದನ್ನು ಅವನೇ ಮಾಡಿದ್ದೆಂದು ತೋರಿಸಲು ಏನಾದರೂ ಒಂದು ಎವಿಡೆನ್ಸ್ ಬೇಡವೇ ಅವಳಿಗೆ? ನಿನ್ನೆ ಕಣ್ಣು ಮುಚ್ಚಿ ಬಿಡುವ ಹೊತ್ತಿಗೆ ಸಾತ್ವಿಕ್ ತಮ್ಮ ಪ್ರೆಸೆಂಟೇಷನ್ ಡಿಸ್ಟ್ರಾಯ್ ಮಾಡಿದ್ದು ಕಂಡು ಮುಷ್ಟಿ ಬಿಗಿದು ಕಣ್ಣು ಕೆಂಪು ಮಾಡಿದ್ದ ಅಚ್ಚು ಟೆಕ್ನಿಷಿಯನ್ ಬಾಯ್ ಜೊತೆ ನಾಜುಕಾಗಿ ಮಾತನಾಡುತ್ತಾ ಆ ತುಣುಕನ್ನು ತನ್ನ ಫೋನ್ಗೆ ಸೆಂಡ್ ಮಾಡಿಕೊಂಡು ಅಲ್ಲಿಂದ ಹೊರಬಂದ ಅಚ್ಚು ಲೋಹಿತ್ ಮುಂದೆ ಕೈಕಟ್ಟಿ ನಿಂತು, ಬ್ರೋ, ಈಗ ನೀನೇ ಹೇಳು, ನಿನ್ನ ಫ್ರೆಂಡ್ ಇಷ್ಟೆಲ್ಲ ಮಾಡಿದ್ರು ನಾನು ಸುಮ್ಮನೆ ಬಿಡಬೇಕಾ? ಈಗಲೇ ನಿನ್ನ ಫ್ರೆಂಡ್ ಮಾಡಿರುವ ಘನ ಕಾರ್ಯ ಮ್ಯಾನೇಜರ್ಗೆ ತೋರಿಸಿ ಅವನು ಮಾಡಿದ ಕೆಲಸಕ್ಕೆ ಸರಿಯಾಗಿ ಲೆಸನ್ ಕಳಿಸ್ತೀನಿ ಎಂದು ಕೋಪಾವೇಶದಲ್ಲಿ ನುಡಿದ ಅಚ್ಚರಿಯನ್ನು ಹೇಗೆ ಸಮಾಧಾನ ಮಾಡುವುದೆಂದು ತಿಳಿಯದೆ, ಅಚ್ಚು ಪ್ಲೀಸ್ ಕಣ, ಏನೋ ಸಾತ್ವಿಕ್ನಿಂದ ತಪ್ಪಾಗಿ ಹೋಗಿದೆ, ಪ್ಲೀಸ್ ಇದೊಂದು ಸಲ ಕ್ಷಮಿಸಿಬಿಡು, ನಾನು ಅವನಿಗೆ ಸಾರಿ ಕೇಳೋದಕ್ಕೆ ಹೇಳ್ತೀನಿ ಎಂದಾಗ, ನೋ ಬ್ರೋ, ನಾನು ಮಾತ್ರ ಇದನ್ನು ಇಲ್ಲಿಗೆ ಬಿಡೋದಿಲ್ಲ. ಅವನು ಮಾಡಿದ ಕೆಲಸಕ್ಕೆ ನಿನ್ನೆ ನಾನು ಕ್ಲೈಂಟ್ ಮ್ಯಾನೇಜರ್ ಮುಂದೆ ಅವಮಾನ ಅನುಭವಿಸಿದ್ದು ಬೇಕಾದರೆ ಮರೀತೀನಿ. ಬಟ್ ರಾತ್ರಿ ಒಂದು ಚೂರು ಆಚೀಚೆ ಆಗಿದ್ದರೂ ನನ್ನ ಜೀವ ಏನಾಗ್ತಿತ್ತು ಅನ್ನೋ ಅಂದಾಜು ಇದೆ ನಿಮಗೆ ಎಂದು ಗುಡುಗಿದ ಅಚ್ಚು. ಸಾತ್ವಿಕ್ ದ್ವೇಷದಿಂದ ರಾತ್ರಿ ತಾನು ಎಂಥ ಸಮಸ್ಯೆಯಲ್ಲಿ ಸಿಕ್ಕಿ ಬಿದ್ದಿದ್ದೆ ಎಂದು ಲೋಹಿತ್ಗೆ ಹೇಳಿದಾಗ ಸ್ತಬ್ಧನಾಗಿ ಹೋದನವ. ಅದೇ ಸಮಯಕ್ಕೆ ಅವರ ಜೋರು ಮಾತುಗಳನ್ನು ಕೇಳಿ ಅಲ್ಲಿಗೆ ಬಂದ ಮ್ಯಾನೇಜರ್, ವಾಟ್ ಆರ್ ಯು ಡೂಯಿಂಗ್ ಹಿಯರ್ ಎಂದು ಕಿರಿಕಿರಿಯಿಂದ ಪ್ರಶ್ನೆ ಮಾಡಿದಾಗ ಅಚ್ಚು 1 ನಿಮಿಷ ಸಹ ಯೋಚನೆ ಮಾಡದೆ ಸಾತ್ವಿಕ್ ಎಸಗಿದ ಕೃತ್ಯವನ್ನು ಅವರ ಕಣ್ಣ ಮುಂದೆ ಹಿಡಿದು, ಈಗ ನಮ್ಮ HR ಸಾತ್ವಿಕ್ ಸರ್ ಮೇಲೆ ಯಾವ ರೀತಿ ಆ್ಯಕ್ಷನ್ ತಗೊಳ್ತೀರಾ ಅಂತ ಹೇಳಿ ಸರ್ ಎಂದು ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ ಮಾಡಿದಳು. ನಿನ್ನೆ ತಮ್ಮ ಕ್ಲೈಂಟ್ ಮುಂದೆ ಅವರು ಸಹ ರೇಗಿ ಅವಳಿಗೆ ಇನ್ಸಲ್ಟ್ ಮಾಡಿದ್ದಾರಲ್ಲ.